ಮಾವಿನಕಾಯಿ ಚಟ್ನಿ ಮಾಡೋದಕ್ಕೆ ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ. ಮಾವಿನಕಾಯಿ ನೋಡಿ ತುರಿದಿದ್ದಾಗಿದೆ. ಈಗ ಒಂದು ಮಾವಿನಕಾಯಿ ತುರಿದಿಟ್ಟಿದ್ದೀನಿ. ಈಗ ಇದಾಗಿದೆ, ಅದನ್ನು ತೆಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನು ಸಾಸಿವೆ, ಅದ್ರ ಜೊತೆಗೆ ಒಂದು 1/4 ಸ್ಪೂನು ಮೆಣಸು, ಒಂದು 1/4 ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಈಗ ಈ ಮೂರನ್ನು ನಾನು ಹುರ್ಕೋತೀನಿ, ಒಟ್ಟಿಗೆ ಹುರ್ಕೋತೀನಿ. ಚಟ್ನಿ ಮಾಡೋದಕ್ಕೆ ನಾನು ಮಿಕ್ಸಿ ಮಾಡೋದಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಹುರಿದಿಟ್ಕೊಂಡಿದ್ನಲ್ಲ ಆ ಮಸಾಲೆನೆಲ್ಲ ಹಾಕ್ಕೋತೀನಿ. ಇದನ್ನು ಡ್ರೈ ಪೌಡ್ರ್ ಮಾಡ್ಕೋಬೇಕು ಸಣ್ಣ ಜಾರ್ನಲ್ಲಿ. ಆಮೇಲಿಂದ ಅದಕ್ಕೆ ಮಾವಿನಕಾಯಿ, ತುರಿದಿಟ್ಕೊಂಡಿರೋ ಮಾವಿನಕಾಯಿನೂ ಉಪ್ಪು ಸೇರಿಸ್ಕೋಬೇಕು. ಇದು ಪೌಡರ್ ಮಾಡ್ತೀನಿ. ಈಗ ಆ ಪೌಡರ್ ಹುರಿದಿಟ್ಟಿದ್ದ ಪೌಡರ್ನೆಲ್ಲ ಮಿಕ್ಸಿ ಮಾಡಿದ್ದೀನಿ. ಈಗ ನುಣ್ಣಗಾಗಿದೆ. ಈಗ ಇದನ್ನು ದೊಡ್ಡ ಜಾರ್ಗೆ ಹಾಕ್ಕೊಳ್ತೀನಿ, ಅಂದರೆ ಮಾವಿನಕಾಯಿ ಜಾರ್ಗೆ ಇಳಿಸೋದಿಲ್ಲ. ಹಾಗಾಗಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕಾಗುತ್ತೆ. ಅದಕ್ಕೆ ಒಂದು 6-7 ಬೆಳ್ಳುಳ್ಳಿ ಎಸ್ಲು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ತುರಿದಿಟ್ಟಿರೋ ಮಾವಿನಕಾಯಿ ಎಲ್ಲ ಹಾಕ್ಕೋತೀನಿ. ಈಗ ಇದು ಮಿಕ್ಸಿ ಮಾಡ್ತೀನಿ. ಇದಕ್ಕೆ ನೀರು ಹಾಕೋ ಆಗಿಲ್ಲ, ಹಾಗೆ ಮಿಕ್ಸಿ ಮಾಡಬೇಕು. ಈಗ ಇದ್ರೊಳಗಡೆ ಒಗ್ಗರಣೆ ಒಳಗಡೆ ರುಬ್ಬಿರೋ ಚಟ್ನಿ ಹಾಕೋತೀನಿ, ಮಾವಿನಕಾಯಿ ಚಟ್ನಿನ. ಇದು ಅನ್ನಕ್ಕೆ ಚೆನ್ನಾಗಿರುತ್ತೆ, ಅನ್ನ ಚಪಾತಿ ಎಲ್ಲದಕ್ಕೂ ತಿನ್ಕೋಬೋದು. ಇಷ್ಟಾದರೆ ಇದು ರೆಡಿ ಆಯಿತು. ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ, ಸೂಪರಾಗಿದೆ. ಟೇಸ್ಟ್ ಮಾಡ್ತೀನಿ. ಸಖತ್ತಾಗಿ ಇದು ಊಟಕ್ಕೆ ಸೈಡ್ ಡಿಶ್ ಆಗಿನೂ ಉಪಯೋಗಿಸ್ಬೋದು. ಅನ್ನ ಚಪಾತಿ ಮುದ್ದೆ ಎಲ್ಲದಕ್ಕೂ ಇದ್ರ ಜೊತೆ ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.